ಪಿಕಾರ್ಡ್ ಬ್ಯಾಂಕ್ ದಿನಾಂಕ ನಿಗದಿಯಾಗಿತ್ತು. ನಮ್ಮ ಚುನಾವಣಾಧಿಕಾರಿಯಾದ ಬಿ.ಆರ್. ಶಿವಶಂಕರ್ ಅವರು ಸುಮಾರು ಒಂದು ತಿಂಗಳಿಂದ ಈ ಚುನಾವಣೆಯನ್ನು ತುಂಬಾ ನಾಜೂಕಾಗಿ ಜವಾಬ್ದಾರಿಯಿಂದ ಮಾಡಿಕೊಂಡಿದ್ದಾರೆ. ಈ ಚುನಾವಣೆಯನ್ನು ನಡೆಸಿಕೊಂಡಿದ್ದಾರೆ. ಇವತ್ತು ಅಧ್ಯಕ್ಷರಾಗಿ ಸರ್ವಸಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಮಾನ್ಯ ಗಿರಿರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಪೂರ್ವ ಧನ್ಯವಾದಗಳನ್ನು ಹೇಳುತ್ತೇವೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಯುವ ನಾಯಕರಾದಂತಹ ಎಸ್ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆಗೆ ಸಂಬಂಧಿಸಿದಂತ ಎಲ್ಲ ನಾಯಕರು ಧನ್ಯವಾದ ಹೇಳ್ತಾ ಅವ್ರಿಗೂ ಈ ಒಂದು ಚುನಾವಣೆ ವಿಶೇಷ ಚುನಾವಣೆಯಿಂದ ಎಲ್ಲೇ ಒಂದು ಸಮಸ್ಯೆ ಹೇಳ್ತಾರ ನಮ್ಮ ಬ್ಯಾಂಕನ್ನ ಯಶಸ್ವಿಯಾಗಿ ಒಂದು ಚುನಾವಣೆ ನಡೆಸಿಕೊಂಡಿದ್ದಾರೆ. ಈ ಒಂದು ಚುನಾವಣೆಗೆ ಸಂಬಂಧಿಸಿದಂತ ಫುಟ್ಬಾಲ್ ತಾಲೂಕಿನ ಎಲ್ಲ ಮತಬಾಂಧವರು, ಎಲ್ಲ ರೈತರು, ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಹಕರಿಸಿದಂತ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಈ ಅವಿರೋಧ ಆಯ್ಕೆಗೆ ಸಹಕರಿಸಿದಂತ ಎಲ್ಲ ಪಕ್ಷದ ಎಲ್ಲ ಮುಖಂಡರು ಧನ್ಯವಾದಗಳನ್ನು ಅಲ್ಲಿ ನಮ್ಮ ಪಕ್ಷದವರು ಸುಮಾರು 10 ಜನ ನಾವು ಆಯ್ಕೆ, ಟೋಟಲ್ 15 ಜನ ಇದ್ದಿದ್ದು. ಅದರಲ್ಲಿ ನಾಮನಿರ್ದೇಶನವಾಗಿ ನಮ್ಮ ಆಲೂರು ಶಿವಣ್ಣನವರನ್ನು ಮಾಡಿದ್ದೀನಿ. ಇಲ್ಲ ನಮ್ಮ ಸ್ನೇಹಿತರುಗಳವರು 5 ಜನ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಕರೆದಿದ್ದೀವಿ, ಬಟ್ ಅವ್ರು ಬರಲಿಲ್ಲ. ಈಗ ತಾನೇ ಎಲೆಕ್ಷನು ಅವಿರೋಧವಾಗಿ ನಮ್ಮ ನಾಯಕರುಗಳು, ನಮ್ಮ ಸ್ನೇಹಿತರು ಎಲ್ಲರೂ ನನ್ನನ್ನ ಒಟ್ಟಿಗೆ ಸೇರಿಸಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಮತ್ತು ಮಾಡಿಕೊಂಡಿದ್ದಾರೆ. ಮತ್ತು ನಮ್ಮ ಸ್ನೇಹಿತರು ಮಂಜೂರು ಉಪಾಧ್ಯಕ್ಷರು ಮಾಡಿದ್ದಾರೆ. ನಾನು ಈ ಹಿಂದೆ ಅಧ್ಯಕ್ಷನಾಗೂ ಇದ್ದೆ ಕೆಲವು ದಿವಸ, 2-3 ವರ್ಷ. ಅದು ಈಗ ಸುಮಾರು 15-16 ವರ್ಷದಿಂದ ಆದಷ್ಟು ಮಟ್ಟಿಗೆ ನಮ್ಮ ಮುಳಬಾಗಿಲಿನ ಪಿಕಾರ್ಡ್ ಬ್ಯಾಂಕು ಹಂತವಾಗಿ ಮೇಲೆ ಬಂದಿದೆ. ಈಗಲೂ ಸಹ ನಮ್ಮ ನಿರ್ದೇಶಕರುಗಳು ಎಲ್ಲರೂ ಸಹ ತಗೊಂಡು ಮುಂದೆ ನಾನು ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ. ಮತ್ತು ನಮ್ಮ ನಾಯಕರುಗಳಾಗಿರ್ಬೋದು, ನಮ್ಮ ತಾಲೂಕಿನ ಎಲ್ಲ ಈ ಪಿಕಾರ್ಡ್ ಬ್ಯಾಂಕ್ ಷೇರುದಾರರಾಗಿರ್ಬೋದು, ಎಲ್ಲರಿಗೂ ನಾನು ಸಹಕಾರ ನನಗೆ ಮಾಡಿದ್ದಾರೆ. ಮತ್ತು ನಾನು ಅಧ್ಯಕ್ಷ ಪೋಸ್ಟ್ನಲ್ಲಿದ್ದಾಗ ಏನೇನು ಅವಶ್ಯಕತೆ ಬೇಕು ಅವೆಲ್ಲ ಸಹಕರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳುವ.